ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದ್ಯ ಸವಿರುಚಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಜ್ಯೂಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬಾ ರುಚಿಯಾದ ಆರೋಗ್ಯಕರವಾದ ಎಳ್ಳಿನ ಜ್ಯೂಸ್ ಇದು. ಬನ್ನಿ ಹಾಗಾದರೆ ಈ ಜ್ಯೂಸನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲ್ಗೆ 1 ಕಪ್ನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಇದರಲ್ಲಿ ಸಣ್ಣ ಸಣ್ಣ ಕಲ್ಲೇನಾದರೂ ಇದ್ದರೆ ಈ ರೀತಿ ತೊಳ್ಕೊಂಡಾಗ ಹೋಗುತ್ತೆ. ಚೆನ್ನಾಗಿ ತೊಳ್ಕೊಂಡಾದಮೇಲೆ ಒಂದು ಸ್ಟ್ರೈನರ್ ಸಹಾಯದಿಂದ ಸೋಸ್ಕೊಳ್ಳೋಣ. ಈಗಿದನ್ನು 1 ಗಂಟೆಗಳ ಕಾಲ ನೆನೆಸಿಡೋಣ. ನಿಮಗೆ ಟೈಮ್ ಇಲ್ಲದಿದ್ದರೆ ನೆನೆಸಿಡದೆ ಹಾಗೇನೂ ಮಾಡ್ಕೊಳ್ಬೋದು. ಈ ರೀತಿ ನೆನೆಸಿಡೋದ್ರಿಂದ ನೈಸಾಗಿ ರುಬ್ಕೊಳ್ಬೋದು. ಹಾಗೆಯೇ ಜ್ಯೂಸ್ ಕುಡಿಲಿಕ್ಕೂ ತುಂಬಾ ರುಚಿಯಾಗಿರುತ್ತೆ. 1 ಗಂಟೆ ಆದಮೇಲೆ ಇದರಲ್ಲಿರುವ ನೀರನ್ನೆಲ್ಲ ಸ್ಟ್ರೈನರ್ ಸಹಾಯದಿಂದ ಸೋಸಿ ಇಟ್ಕೊಳ್ತಾ ಇದ್ದೇನೆ. ಈಗ ಒಂದು ಮಿಕ್ಸರ್ ಜಾರಿಗೆ ನೆನೆಸಿಟ್ಟಿರುವಂತಹ ಎಳ್ಳನ್ನು ಹಾಕೊಳ್ತಾ ಇದ್ದೇನೆ. ಇದಕ್ಕೆ 1 ಕಪ್ನಷ್ಟು ಬೆಲ್ಲ, 2 ಏಲಕ್ಕಿಯನ್ನು ಈ ರೀತಿ ಸಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೇನೆ. ಬೆಲ್ಲ ನಿಮ್ಮ ಸಿಹಿಗನುಸಾರವಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಒಮ್ಮೆಲೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ನೈಸಾಗಿ ರುಬ್ಕೊಳ್ಳಿಕ್ಕೆ ಆಗೋದಿಲ್ಲ. ಮೊದಲಿಗೆ ಸ್ವಲ್ಪ ನೀರು ಹಾಕ್ಕೊಂಡೇ ರುಬ್ಕೊಳ್ಳಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೇನೆ. ಇದಕ್ಕೆ 1 ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಪಲ್ಸ್ ಮೋಡ್ನಲ್ಲಿ ಒಂದು ಸಲ ರುಬ್ಕೊಳ್ಳೋಣ. ಆಗ ಎಳ್ಳಿನ ಮಿಶ್ರಣ ಮತ್ತು ಹಾಲು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ. ಇದೇ ಮಿಕ್ಸಿ ಜಾರಿಗೆ 1 ಕಪ್ನಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ತುಂಬ ದಪ್ಪ ಇದ್ದರೆ ಕುಡಿಲಿಕ್ಕೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ತೆಳ್ಳಗೆ ಇದ್ರೇ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಮತ್ತೆ ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈಗ ರುಚಿಯಾದ ಆರೋಗ್ಯಕರವಾದ ಎಳ್ಳಿನ ಜ್ಯೂಸ್ ರೆಡಿಯಾಗಿದೆ. ಈಗಿದನ್ನು ಸರ್ವ್ ಮಾಡ್ಕೊಳ್ಳೋಣ. ಫ್ರಿಡ್ಜ್ನಲ್ಲಿ ಇಟ್ಕೊಂಡು ತಣ್ಣಗೆ ಮಾಡಿ ಕೂಡ ಕುಡಿಬೋದು, ಅಥವಾ ಐಸ್ ಕ್ಯೂಬನ್ನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಚಮಚದಷ್ಟು ಕಾಮಕಸ್ತೂರಿ ಬೀಜವನ್ನು ಅರ್ಧ ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಇದು ಕೂಡ ದೇಹಕ್ಕೆ ತುಂಬ ತಂಪು. ನೆನೆಸಿದ ಕಾಮಕಸ್ತೂರಿ ಬೀಜವನ್ನು 1 ಚಮಚದಷ್ಟು 2 ಗ್ಲಾಸ್ಗೂ ಹಾಕ್ಕೊಳ್ತಾ ಇದ್ದೇನೆ. ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಈ ರೆಸಿಪಿನ ತಪ್ಪದೆ ಈ ಬೇಸಿಗೆಯಲ್ಲಿ ಟ್ರೈ ಮಾಡಿ. ನೋಡಿದ್ರಲ್ವ ಫ್ರೆಂಡ್ಸ್, ರುಚಿಯಾದ ಆರೋಗ್ಯಕರವಾದ ಎಳ್ಳಿನ ಜ್ಯೂಸನ್ನು ಎಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ. ನೀವು ಕೂಡ ಈ ಬೇಸಿಗೆಯಲ್ಲಿ ಒಂದು ಸಲ ಈ ಜ್ಯೂಸನ್ನು ಮಾಡಿ ಕುಡಿಯಿರಿ. ಇವತ್ತಿನ ಈ ಜ್ಯೂಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.